ಏನ್ ಮಕ ನೋಡ್ತೀರಾ ಆಡ್ರಿ. ತಟ್ಟೋಣ ತಟ್ಟೋಣ ಬನ್ನಿ ತಟ್ಟೋಣ, ಸೊಳ್ಳೆ ತಟ್ಟೋಣ ಸೊಳ್ಳೆ ಹೊಡೆಯೋಣ, ಅಲ್ಲಿ ಇಲ್ಲಿ ಓಡಾಡ್ತಿರೋ ಸೊಳ್ಳೆ ತಟ್ಟೋಣ, ಸೊಳ್ಳೆ ಹೊಡೆಯೋಣ ಸೊಳ್ಳೆ ಸಾಯಿಸೋಣ. ಸೊಳ್ಳೆ ಬಾಟರೋಕೆ ಕಾಸಿಲ್ಲ, ನಮಗೂ ಕೆಲಸ ಇಲ್ಲ, ಸೊಳ್ಳೆ ನಾವೇ ಹೊಡಿಬೋದಲ್ಲ. ಮಸ್ಕಿಟೋ ಮ್ಯಾಟ್ಗೂನು ಕಾಸು ಇಲ್ಲ, ನಮಗೂ ಕ್ಯಾಮೆ ಇಲ್ಲ, ಸೊಳ್ಳೆ ನಾವೇ ಹೊಡಿಬೋದಲ್ಲ. ತಟ್ಟೋಣ ತಟ್ಟೋಣ ಸೊಳ್ಳೆ ತಟ್ಟೋಣ, ಬನ್ನಿ ತಟ್ಟೋಣ ಸೊಳ್ಳೆ ಸಾಯಿಸೋಣ. ತಟ್ಟೋಣ ತಟ್ಟೋಣ ಬನ್ನಿ ತಟ್ಟೋಣ, ಸೊಳ್ಳೆ ಹೊಡೆಯೋಣ ಸೊಳ್ಳೆ ಸಾಯಿಸೋಣ, ಸೊಳ್ಳೆ ಹೊಡೆಯೋಣ ಸೊಳ್ಳೆ ಸಾಯಿಸೋಣ. ಇದು ಸೊಳ್ಳೆ ಸಾಯಿಸೋದಕ್ಕೆ ಡ್ಯಾನ್ಸು ಎಲ್ಲರೂ ಕರಿಬೇಕು. ಹೌದು. ನಿಮಗ್ ತಟ್ಬಿಡ್ತೀನಿ ನಾನು. ಅಪ್ಲಿಕೇಶನ್ ಫಾರ್ಮ್ಸ್ ಅಲ್ಲಿ ಡೀಟೇಲ್ಸ್ ಏನಿದೆ ಡೀಟೇಲ್ಸ್? ನಗುವಂತದ್ದೇನಾಯ್ತು? ಸಾರಿ, ಇಲ್ಲ ನಾವು ಕೇಳಿದ ಪ್ರಶ್ನೆಗೆಲ್ಲ ತಪ್ಪು ಉತ್ತರ ಬರ್ಕೊಟ್ಟವ್ರೆ. ಸಾರಿ ಇದು ಯಾವ್ದು ಕೆಲ್ಸಕ್ಕೆ ಬರಲ್ಲ. ಏನ ಕೊಡಿಲಿ ನೋಡು, ಎಲ್ರ ತಪ್ಪಿದೆ. ಹೆಸರು, ಆಕ್ಯುಪೇಷನ್, ಅಡ್ರೆಸ್, ಏಜ್ ಎಲ್ಲ ಕರೆಕ್ಟ್ ಆಗಿ ಬರ್ದಿಯಾರಲ್ಲ. ಅದ್ ನಮ್ಗೂ ಗೊತ್ತಪ್ಪ. ನಾವು ಕೇಳಿದ್ದು ಇವ್ರ ಡೀಟೇಲ್ಸ್ ಅಲ್ಲ, ಇವ್ರ ಕಚ್ತಲ್ಲ ಸೊಳ್ಳೆ ಆದ್ರೂ ಡೀಟೇಲ್ಸ್. ಇವ್ರ ಹೆಸರು ಏನಪ್ಪ ಅಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ WWF ಕಳಿಸ್ಬೇಕು, ಸರಿಯಾಗಿ ಕೊಡ್ಬೇಕು ಅಲ್ವಾ? ಅವರು ಸೊಳ್ಳೆ ಡೀಟೇಲ್ಸ್ ಕೊಟ್ರೆ ತಾನೇ ನಾವು ಫಸ್ಟ್ ಹುಡುಕೊಂಡು ಹೋಗಿ ಆ ಸೊಳ್ಳೆ ಹಿಡಿದು ಯಾವ ಕಾಯಿಲೆ ಬರ್ತದೆ ಅಂತ ಕಂಡುಹಿಡಿಬೇಕಲ್ಲ. ಏನ್ರ ಅಸಹ್ಯ ಅಲ್ಲ. ಏನ್ ಅಸಹ್ಯನೋ? ಏನ್ ಸೊಳ್ಳೆಯಿಂದ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿಂತಾರೆ ಅಂತ ನಾ ಹೇಳಿದ್ದು? ಅಸಹ್ಯ ಅಂತೆ. ಹೋಗ್ಲಿ, ಈಗ ಇದೆಲ್ಲ ಬಿಟ್ಟು ಹಾಕ್ಬಿಡೋಣ. ಡೀಟೇಲ್ಸು ನಾನು ಆಮೇಲೆ ಮೇಲ್ ಮಾಡ್ತೀನಿ. ಎಸ್ ಮೇಡಮ್. ಓಕೆ, ನಾವು ಯು ಪ್ಲೀಸ್ ಅರೇಂಜ್ ಫಾರ್ ದಿ ಚೆಕ್. ಚೆಕಪ್ ಬನ್ನಿ ಮಲಕೋಣ ಬನ್ನಿ. ಹಾಕೊಡ್ದು ಬಿಡ್ತೀನಿ, ಮಲ್ಕೊಳ್ಳಿ ಅಂತ ಹೇಳ್ಬೇಕು. ಅದೇ ಬನ್ನಿ ಮಲಕೊಳ್ಳಿ. ಏನ್ ಸಮಸ್ಯೆ ಇಲ್ಲ? ಏನಿಲ್ಲ ಸರ್, ಸಮಸ್ಯೆ ಇರೋದು ನಿಮಗೆ, ನಮ್ಗೆ ಏನಿಲ್ಲ, ಮಲ್ಕೊಳ್ಳಿ. ಹಂಗೆ ಫಸ್ಟು ಓಕೆ ನಾಡಿ ಚೆಕ್ ಮಾಡಿ. ನಾಡಿ ಮಾಡೋಣ. ಮೇಡಮ್, ಎರಡು ಕಾಲ್ ಮೀಟರ್ ಇದೆ ಲಾಡಿ. ಹೇಳ್ಬಿಟ್ಟು ಎಳಿಬೇಕಾರೆ ಯಾಕೆ ಪ್ಯಾಂಟ್ ಉದುರೋಯ್ತಾಯ್ತು ಕಣೋ. ಒಳಗೆ ಹಾಕಿದ್ಯಾ ತಾನೆ? ಹಾಕಿದ್ದೆ. ಮತ್ ಬಿಡು. ಎರಡು ಕಾಲ್ ಮೀಟರ್ ಕರೆಕ್ಟ್ ಆಗಿದೆ ಮೇಡಮ್, ನೋ ಡಿಫ್ರೆನ್ಸಿಯೇಷನ್. ಗುಗ್ಗು, ಅವ್ರು ಹೇಳಿದ್ದು ನಾಡಿ ಕಣೋ, ಲಾಡಿ ಎಲ್ಲ ಕಣೋ. ಯಾಕ್ರೋ ಹಿಂಗ ಆಡ್ತಾ ಇದ್ದೀರಾ? ಸಾರಿಮ್ಮ, ಕಟ್ಕೋ. ಪಲ್ಸ್ ನಾಡಿ ಬಡಿತ ಅದನ್ನ ಚೆಕ್ ಮಾಡಿ ಅಂತ ಹೇಳಿ. ಕ್ಲಾರಿಟಿಯಾಗಿ ಹಂಗೆ ಹೇಳ್ಬೇಕು ತಾನೆ. ಒಂದ್ ನಿಮಿಷ ಇರಿ, ನೀವು ಮಲ್ಕೊಳ್ಳಿ ಸರ್. ಕುರಿ ಕನ್ನಡಿ ಸರ್ ಎಲ್ಲೋದ್ರು? ಬನ್ನಿ ಸರ್. ಕನ್ನಡಕ ಹಾಕೊಂಡ್ರಿ ಹಿಂಗೆ ಆಗೋದು. ಕುರಿ, ವಾಟ್ ಆರ್ ಯು ಡೂಯಿಂಗ್ ಐ ಸೇ? ಇರಿ ಡಾಕ್ಟ್ರೆ, ಕೈ ನಡಿ. ಯಾಕೆ ಹೊಡಿತಾ ಇದ್ಯಾ? ಡಾಕ್ಟರ್ ವರು ಹೇಳಿಲ್ವಾ ನಾಡಿ ಬಡಿತಾ ನೋಡಿ? Oh my God. ಬಡಿಯೋಣ, ನಾಡಿ ಹಿಡ್ಕೊಂಡು. ನಾಡಿ ಬಡಿತಾ ನಾಡಿ ಬಡಿತಾ ಅಂದ್ರೆ ಅದನ್ನ ಹಾಕೊಂಡ್ ಬಡಿಯೋದಲ್ಲ ಗುಗ್ಗುಗಳ. ನಾಡಿ ಬಡಿತಾ ಚೆಕ್ ಮಾಡೋದು. ರಿಯಲಿ ಸಾರಿ. Okay. ಸ್ಟೆಥೋಸ್ಕೋಪ್ ಚೆಕ್ ಮಾಡ್ತಾರೆ. ಅದ್ ನಾನ್ ತಂದೇನಿ, ತಗೊಳ. ಕಿವಿಗೆ ಹಾಕೊಂಡು ಚೆಕ್ ಮಾಡಿ. ಓಕೆ, ಹೇಳಿ. ಸ್ವಲ್ಪ ಜೋರಾಗಿ ಉಸಿರಾಡಿ. ಇನ್ನು ಜೋರು. ನಿಗದ್ಕೊಂಡ್ಬಿಡ್ತೀನಿ. ಓ ಮೈ ಗಾಡ್, ಒಂದ್ ನಿಮಿಷ. ನಿನ್ಗೆ ಸೀರಿಯಸ್ ಪ್ರಾಬ್ಲಮ್ ಇದೆ, ಔಷಧಿ ಬರ್ಕೊಡ್ತೀನಿ, ಮಿಸ್ ಮಾಡ್ದೆ ತಗೊಳ್ಳಿ. ಸೀರಿಯಸ್ ಪ್ರಾಬ್ಲಮ್ ಇದೆಲ್ಲ ಪ್ಯಾಡು ಪೆನ್ನು ಕೊಟ್ಟೆ. ಪ್ರಾಬ್ಲಮ್ ಏನು? ಏನಾಯ್ತು? ಔಷಧಿ, ಮೆಡಿಸನ್.
ಮಫ್ಲರು ಮಂಕಿ ಕ್ಯಾಪು Yes. ಕಂಬಳಿ ಹೌದು. ರಗ್ಗು ಇದ್ಯಾವ ಮೆಡಿಸನ್ ಯಾಕೋ ಇದೆಲ್ಲ ಓಬ್ರಾ ಅವ್ರ ಆರ್ಟ್ ಒಳಗಡೆ ಚಳಿ ಚಳಿ ತಾಳೆನು ಈ ಚಳಿಯ ಆಹಾ ಅಂತ ಸಾಂಗ್ ಬರ್ತಾ ಇದೆ. ಆರ್ಟ್ಗೆ ಎಷ್ಟು ಚಳಿ ಆಗ್ತಾ ಇದೆಯೋ ಏನೋ, ಅದಕ್ಕೆ ಮಫ್ಲರು ಮಂಕಿ ಕ್ಯಾಪು ಆಮೇಲೆ ಕಂಬಳಿ ಬರ್ತಿದ್ದೀನಿ, ಓದ್ಕೊಳ್ಳಿ. ಮಗು ಎಲ್ಲಿ ಸ್ಟೆಥೋಸ್ಕೋಪ್ ಇಲ್ಲಿ ಇಟ್ಕೊಂಡಿದ್ಯಲ್ಲ. ಅಯ್ಯೋ ನೀ ನಮ್ಮ ಅಕ್ಕ ಏಯ್ ಸ್ಟೆಥೋಸ್ಕೋಪ್ ಬದಲು ಕಿವಿಗೆ ಇಯರ್ಫೋನ್ ಹಾಕೊಂಡ್ರೆ ಮೊಬೈಲ್ ಅಲ್ಲಿ ಬರೋ ಹಾಡೆ ಕೇಳಿಸೋದ್ ಕಣ ಗುಗ್ಗು ಹಾಕ್ಬಿಟ್ಟಲ್ಲ. ದೇಶ್ ಏನಿದು? ಅವಮಾನ ಆಗ್ಬಿಡ್ತು. ಏನಾಗಿರ್ಲಿಲ್ಲ, ಅವಮಾನ ಆಯ್ತು ಮೇಡಮ್. ಮೇಡಮ್ ಎಲ್ರ ಮುಂದೆ ನನ್ಗೆ ಅವಮಾನ ಆಗಿದೆ. ಐ ಡೋಂಟ್ ಲೈಕ್ ಇಟ್. ನೀವೇ ಚೆಕಪ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್, ಕಾಲ್ ನೇರ ಮಾಡ್ಕೊಳ್ಳಿ. ಹೆಸರು ಭದ್ರ ಭದ್ರ. ಓಕೆ ಓಕೆ. ಭದ್ರ ಸುಳ್ಳು ಟೈಟ್ ಆಗಿ ಪ್ಯಾಂಟ್ ಹಾಕೊಂಡವ್ರೆ ಭದ್ರ ಅಂತ ಹೆಂಗ್ ಇಟ್ಕೋತಾರೆ ಹೆಸರು. ಮುದೇಶ್ ಡೋಂಟ್ ಡಿಸ್ಟರ್ಬ್ ಮೀ. ಓಕೆ, ಎಷ್ಟು ವಯಸ್ಸು? 26 ತುಂಬಿ 27. ಕನ್ಫರ್ಮ್. ದೇವ್ರೇ, ಇದು ನಿನಗೆ ನ್ಯಾಯ ಅನ್ನಿಸ್ತಾ ಇದೆಯಾ? ನಿಜ ರೀ, ಏನಾಗಿದೆ ರೀ ಸುಮ್ನೆ ನಮಗ್ ಟೆನ್ಷನ್ ಜಾಸ್ತಿ ಮಾಡ್ತಾ ಇದೀರಲ್ರಿ. ಏನ್ರಿ ಆಗಿದೆ? ಯಾಕ್ರಿ ಹೇಳ್ತಾ ಇದೀರಾ? ನೋಡು, 6 ತಿಂಗಳ ಹಿಂದೆ ತಗೊಂಡಿದ್ ವಾಚ್ ನಿಂತೋಗಿದೆ ಕಣ. ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಈ ಅಮ್ಮ ಸ್ಟಾಪ್ ಆಗಿದೆ. ಇವ್ರು ಅಯ್ಯೋ ಅನ್ಕೊಂಡು ಸಾರಿ ಇವಾಗ ಇದೆಲ್ಲ ಬಿಟ್ಬಿಡೋಣ. ಓಕೆ, ಒಂದ್ ಕೆಲಸ ಮಾಡೋಣ. ಮಿಕ್ಕಿದ್ದು ನಾನ್ ಹೆಂಗೋ ರಿಪೋರ್ಟ್ಗಳನ್ನ ಕಳ್ಸ್ಕೊಡ್ತೀನಿ. ಒಂದ್ ಕೆಲಸ ಮಾಡೋಣ. ಡೋಂಟ್ ರಿಲ್ಯಾಕ್ಸ್. Okay. ವ್ಯಾಕ್ಸಿನೇಷನ್ ಹಾಕ್ಬಿಡೋಣ. ಅಯ್ಯೋ ಟ್ರೀಟ್ಮೆಂಟ್ ಮಲ್ಕೊಳ್ಳಿ. ನೀವು ಮಲ್ಕೊಳ್ಳಿ, ಏನಾಗಲ್ಲ. ಡೋಂಟ್ ವರಿ. ಎಲ್ಗ ಹಾಕ್ತೀರಾ? ನೀವು ಮಲ್ಕೊಳ್ಳಿ. ನೀವು ಕಣ್ಣು ಮುಚ್ಕೊಂಡು ಆರಾಮಾಗಿ ಅಪ್ಪ ಮಲ್ಕೊಳ್ಳಿ. ಎಲ್ಲ ಹಾಕಿದ್ರು ಸಲೀಸಾಗಿ ಹೋಗುತ್ತೋ ಅಲ್ಲೇ ಹಾಕ್ತಿವಿ. ಹಾಕಿದ್ರು ಹೋಗಲ್ವಾ ಬಾಯೊಳಗೆ? ಹಾಕ್ಬಿಟ್ರೆ ಡೆಲಿಟ್ ಹಾಕ್ಬಿಟ್ರೆ ನಾನ್ ತಗೋಬತ್ತೀನಿ, ನೀವು ಹಾಕೋರು ಅಂತ ಸುಮ್ಕಿರಿ. Okay. ತಗೋಬತ್ತೀನಿ, ಎತ್ತೇಳಿ ಏನದು? ಏನದು? ವ್ಯಾಕ್ಸಿನೇಷನ್ ನಮ್ ಡಾಕ್ಟರ್ ಹೇಳಿಲ್ವಾ? ಎಂತ ವ್ಯಾಕ್ಸಿನೇಷನ್? ವ್ಯಾಕ್ಸಿನೇಷನ್ ಅಂದ್ರೆ 1-2 ಡ್ರಾಪ್ ಹಾಕೋದು. ನೀನ್ ಜಾರಲ್ಲಿ ತಂದಿದ್ಯಲ್ಲ, ಅಲ್ಲೇ ನಿನ್ ತಪ್ಪು ತಿಳ್ಕೊಂಡಿರೋದು ಬಾವ. ನೋಡು, ತಿನ್ನು ಅನ್ನಕ್ಕೆ ಚೌಕಾಸಿ ಮಾಡಬಹುದು, ಹಾ. ಆದ್ರೆ ಔಷಧಿ ವಿಷಯದಲ್ಲಿ ಚೌಕಾಸಿ ಮಾಡೋ ಜನ ಅಲ್ಲ ನಾವು. ಹೊಟ್ಟೆ ತುಂಬಾ ಕುಡಿಸ್ತೀವಿ, ಸಾಕೋನ ತಗೊಂಡ್ಬಿಡಕ್ಕಿಲ್ಲ ಅವ್ರಿಗೆ. ಅದಕ್ಕೆ ಫುಲ್ ತಂದಿವಿ ಆಗಲ್ಕಾಯಿ ರಸ. ಹಾಗಲ್ಕಾಯಿ ರಸ ಇದನ್ನ ಕುಡಿದ್ರೆ ಕಾಯಿಲೆನೂ ಬರಕ್ಕಿಲ್ಲ, ಏನು ಬರಕ್ಕಿಲ್ಲ. ಎಲ್ಲಿ ಆನೆ ಬರೋದೆಲ್ಲ ಬರುತ್ತೆ, ಕಾಯಿಲೆ ಬರಲ್ಲ ಅಷ್ಟೇ. WWF ಗೆ ರಿಪೋರ್ಟ್ ಕಳಿಸ್ಬೇಕು. ಒಂದ್ ನಿಮಿಷ ಮುದ್ದೇಶ, ಒಂದ್ ನಿಮಿಷ. ಇದನ್ನ ಕುಡಿದ್ರೆ ಆರೋಗ್ಯ ಸೂಪರ್ ಆಗಿರುತ್ತಲ್ವಾ? ಹೌದು. ಡೌಟ್ ಇಲ್ಲ ಬಾವ. ಹೌದಾ? ನನಗೆ ನಿಮ್ಮಿಬ್ಬರು ಜೀವ ನನಗ್ ತುಂಬಾ ಮುಖ್ಯ ಕಣ. ನೀವಿಬ್ರು ಆರೋಗ್ಯವಾಗಿರ್ಬೇಕು, ನಿಮಗೇನು ಆಗ್ಬಾರ್ದು. ಬಾಯ್ ಆನ್. ಮುದೇಶ, ಹೌ ಆರ್ ಯು ಫೀಲಿಂಗ್? ಹೊಟ್ಟೆ ಎಲ್ಲ ತೊಳಸ್ತಾ ಇದೆ. ವೆರಿ ಗುಡ್. ಆಸಮ್ ಕುರಿ, ಏನ್ ಅನ್ಸ್ತಾ ಇದೆ? ಹೇಗಿದೆ? ಕಣ್ಣೆಲ್ಲ ಮಂಜಾಗ್ತಾ ಇದೆ. Oh my God, great, lovely, awesome. ಮುದೇಶ, come on, ಹೇಳ್ಬೇಕು, ಎಲ್ಲ ಎಕ್ಸ್ಪ್ರೆಸ್ ಮಾಡ್ಕೋ. ಒಳಗಿಂದ ಎಲ್ಲ ಊರಿ ಜಾಸ್ತಿ ಆಗ್ಬಿಟ್ಟು ಮತ್ತೆ ಕಿವಿ ಒಳಗಿಂದ ಹೊಗೆ ಬಂದಂಗ How sweet. ಕುರಿ, ಏನ್ ಅನ್ನಿಸ್ತಾ ಇದೆ ಕುರಿ? ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳೆಂದು. ಇಲ್ಲ ಹೊತ್ಕೊಂಡ್ ಹುರಿತಾದೆ ನಮಗೆ. ಲವ್ ಅಂತೆ ಲವ್ ಇವ್ಗೆ. ಇಟ್ಕೊಳ್ಳ ಇವಳೆ ಕುಡ್ಸು ಮಾಡಿಕೊ. ಓಕೆ, ಮಿಸ್ಟರ್ LLB ತಂಡದವ್ರ ಹತ್ರ ಆಡಿಯನ್ಸ್ ಮಾತಾಡ್ತಾರೆ. ಯಾರು? ಹಾಯ್ ಸುಜಣ್ಣ, ನನ್ನ ಹೆಸರು ವೈಷ್ಣವಿ ಅಂತ. ನಾನ್ ಫೈನಲ್ ಇಯರ್ BCom ಓದ್ತಾ ಇದ್ದೀನಿ. ದಯಾನಂದ ಸಾಗರ್ ಕಾಲೇಜಿಂದ ಬಂದಿದ್ದೀನಿ. ನನ್ ಪ್ರಶ್ನೆ ಬಂದು ಕೆಂಪೇಗೌಡ ಸರ್ಗೆ. ಬೆಳಗ್ಗೆ ಹೊತ್ತು ಚಂದ್ರ ಬಂದು ರಾತ್ರಿ ಹೊತ್ತು ಸೂರ್ಯ ಬಂದಿದ್ರೆ ಏನಾಗ್ತಿತ್ತು? ಏನಾಗ್ತಿತ್ತು? ಫಸ್ಟ್ ನೈಟ್ ಎಲ್ಲ ಬೆಳಿಗ್ಗೆ ಹೊತ್ತು ಇಟ್ಕೊತಿದ್ರು. ಈ ತರ ಯೋಚನೆ ಯಾಕಮ್ಮ ಬಂತು? ಎಲ್ಲ ನೀಟಾಗಿದೆ ತಾನೆ? ಕೋಟ್ಯಾಂತರ ವರ್ಷದಿಂದ ಉಲ್ಟಾ ನೋಡು ಸಿಕ್ತಲ್ಲ ಒಂದ್ ಒಳ್ಳೆ ಆನ್ಸರ್. ಮದುವೆ ಆಗಿದೆ ಕಂದ ನಿಂಗೆ? ಇಲ್ಲ, ಸ್ಟೂಡೆಂಟ್ ನಾನು.
ಯಾಕೆ ಸ್ಟೂಡೆಂಟ್ಗಳು ಮದುವೆ ಆಗ್ಬಾರ್ದಾ? ಓಕೆ ನೆಕ್ಸ್ಟ್. ಹಲೋ ಸರ್, ನಾನು ರಾಕೇಶ್ ಅಂತ. ಹಾ ನನ್ನ ಕ್ವಶನ್ ಬಂದು ನಿಮ್ಗೇನೆ. ನನಗೆ ನಿಮ್ಗೆ ಇವಾಗ ಸೀರಿಯಲ್ ಲೈಫ್ ಬರೋ ಹೆಂಡ್ತಿಗೂ ಮತ್ತು ರಿಯಲ್ ಲೈಫ್ ಬರೋ ಹೆಂಡ್ತಿಗೂ ಏನು ಡಿಫ್ರೆನ್ಸ್? ಅಪ್ಪ ಅವ್ನು ಕೇಳಲ್ವಾ ಅಲ್ಲಿ ಸೀರಿಯಲ್ ಲೈಫ್ ಹೆಂಡ್ತಿಗೂ ರಿಯಲ್ ಲೈಫ್ ಹೆಂಡ್ತಿಗೂ ಏನಪ್ಪ ಡಿಫ್ರೆನ್ಸು? ಸೀರಿಯಲ್ ಲೈಫ್ ಹೆಂಡತಿ ರಿಯಲ್ ಲೈಫ್ ಹೆಂಡತಿ ಅಂದ್ರೆ ಸೀರಿಯಲ್ ಲೈಫ್ ಅಲ್ಲಿ ರೊಮ್ಯಾನ್ಸ್ ಸ್ವಲ್ಪ ಜಾಸ್ತಿನೇ ನಡೆಯುತ್ತೆ. ರಿಯಲ್ ಲೈಫ್ ಅಲ್ಲಿ ಆ ಭಾಗ್ಯ ಎಲ್ಲ ನಮ್ಗೆಲ್ಲ ಇರಲ್ಲ. ಯಾಕಂದ್ರೆ ರೊಮ್ಯಾನ್ಸ್ ಬದಲು ತಟ್ಟೆ ಸೌಂಡ್ಗಳೇ ಜಾಸ್ತಿ ಕೇಳ್ತಾ ಇರ್ಬೋದೇನೋ, ಹಾಗಾಗಿ ಅದೇ ಅಷ್ಟೇ ವ್ಯತ್ಯಾಸ ಅಂತ. ನನ್ ಕೇಳಿದ್ರೆ ಸೀರಿಯಲ್ ಹೆಂಡತಿ ಸೀರಿಯಲ್ ಅಲ್ಲಿ ಡೈರೆಕ್ಟರ್ ಹೇಳಿದ್ರೆ ಅಡಿಗೆ ಮಾಡ್ಕೊಡ್ತಾರೆ, ರಿಯಲ್ ಹೆಂಡತಿ ಸೀರಿಯಲ್ ನೋಡ್ತಿರ್ತಾರೆ, ಅಡಿಗೆನೂ ಮಾಡ್ಕೊಡಲ್ಲ. ಗುಡ್ ಒನ್. ಓಕೆ ನೆಕ್ಸ್ಟ್. ನನ್ನ ಪ್ರಶ್ನೆ ಬಂದು ಸುಜನ್ ಲೋಕೇಶ್ ಅವ್ರಿಗೆ. ಹಾ ಕೇಳಿಮ್ಮ. ನೀವು ಎಲ್ಲಾ ಹೀರೋಯಿನ್ ಜೊತೆ ಡ್ಯಾನ್ಸ್ ಮಾಡಿದೀರಾ, ನನ್ ಜೊತೆ ಒಂದ್ ಡ್ಯಾನ್ಸ್ ಮಾಡ್ಬೇಕು ಇವಾಗ ನೀವು. ರೆಡಿ ಮ್ಯೂಸಿಕ್ ಬರಪ್ಪ ಸೇರ್ಕ. ಖಂಡಿತ. ಕುಡ್ದಿದ್ದು ಸೂಪರಮ್ಮ. ಹಿಂದಿ ಏನ್ ಕೊಡ್ತಿದ್ರು? ನಿಮಗೆ ನಮ್ಮ ಆಸ್ತಿ ಕೊಡ್ತಾ ಇದೀವಿ. ಮೋಹನ್ನ ಕರ್ಕೊಂಡು ಹೋಗಿಮ್ಮ ನೀವು. ಸಾಯಂಕಾಲ ಒಂದ್ ಬಾಟ್ಲ್ ಹಾಕು. ಓ ಸಾಯಂಕಾಲ ಇಬ್ರು ಒಂದ್ ಬಾಟ್ಲಾಕ. ಅಮ್ಮ ಸಾಯಂಕಾಲ ಈ ವಯಸ್ಸಲ್ಲಿ ಒಂದ್ ಬಾಟ್ಲ್ ಹಾಕಿದ್ರೆ ಆಮೇಲೆ ಇಲ್ಲೊಂದ್ ಬಾಟ್ಲ್ ಹಾಕ್ತಾರೆ. ಓಕೆ, ಈಗ ಸ್ಟುಡಿಯೋ ಆಡಿಯನ್ಸ್ ಪ್ರಶ್ನೆ ಕೇಳಿದಾಯ್ತು. ನಮ್ಮ ಹೊರಗಿನ ಆಡಿಯನ್ಸ್ ಪ್ರಶ್ನೆಗಳನ್ನ ಕೇಳ್ತಾರೆ. ನೋಡೋಣ ಯಾರು ಏನ್ ಪ್ರಶ್ನೆ ಕೇಳಿದ್ದಾರೆ ಅಂತ. ಸುಜನ್ ಅವರೇ, ನನ್ನ ಹೆಸರು ಅಮ್ಜದ್ ಅಂತ, ಇಲಿಯಾಸ್ ನಗರ ಮನೆ, ಬ್ಯಾಟ್ರಿ ವರ್ಕ್ ಮಾಡೋದು. ಒಂದು ಲೈಫನ್ನ ಕಾರ್ಗೆ ಹೋಲಿಸ್ತೀವಿ, ಕಾರ್ ಬ್ಯಾಟ್ರಿನ ನೀವು ಯಾವ್ದಕ್ಕೆ ಹೋಲಿಸ್ತೀರಾ? ಕಾರನ್ನ ಲೈಫ್ಗೆ ಹೋಲಿಸಿದ್ರೆ ಕಾರ್ ಬ್ಯಾಟ್ರಿನ ಯಾರಿಗೆ ಹೋಲಿಸ್ಬೋದು? ಲೈಫ್ಗೆ ಹೋಲ್ಸೋದಾದ್ರೆ ನಗು ಇಲ್ಲ ಅಂದ್ರೆ ಲೈಫೇ ಇಲ್ಲ. ಸೊ ಕಾರ್ ಬ್ಯಾಟ್ರಿ ನಗು. ಎಸ್. ಶಾಬಾಷ್. ನೀನೇನಮ್ಮ? ವೈಫ್ಗೆ. ವೈಫ್ಗೆ. ಇದು ಹಿಂಗೆ ಸರ್, ಇದು ಅಭ್ಯಾಸ ಆಗೋಗಿದೆ ಇದು. ಶಾಬಾಷ್. ಆಕ್ಚುಲಿ ಕರೆಕ್ಟು. ಅದು ಜೀವನ ಒಂದು ಗಾಡಿ ಆಗಿದ್ರೆ ಬ್ಯಾಟ್ರಿನ ಹೆಂಡತಿಗೆ ಹೋಲಿಸ್ಕೋಬಹುದು. ಈ ತಂದೆ ತಾಯಿ ಮಕ್ಕಳು ಎಲ್ಲ ಚಕ್ರ ಇದ್ದಂಗೆ. ಓಕೆ, ನೀವು ಎಕ್ಸ್ಟ್ರಾ ಟೈರ್ ಬಗ್ಗೆ ಎಲ್ಲ ಮಾತಾಡಬೇಡಿ ನೀವು. ಇಲ್ಲ ನಾನು ಆಕ್ಚುಲಿ ಎಕ್ಸ್ಟ್ರಾ ಟೈರ್ ಅಲ್ಲ, ಎಕ್ಸ್ಟ್ರಾ ಬ್ಯಾಟ್ರಿ ಇಟ್ಕೊಂತೀನಿ ಅಂತ. ಅದೇ ಗೊತ್ತಾಯ್ತು. ಇದು ಡೌನ್ ಆಯ್ತು ಅಂದ್ಬಿಟ್ಟು ನೀವು ಬ್ಯಾಟ್ರಿ ಚೇಂಜ್ ಮಾಡ್ಬೋದು. ಅದೇ ಹೆಂಡತಿ ವಿಚಾರದಲ್ಲಿ ಮಾಡಿದ್ರೆ. ಓಕೆ, ಮಿಸ್ಟರ್ LLB, ಈ ಸಿನಿಮಾ ಬಗ್ಗೆ ಜನರು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಸೊ ಬೆಸ್ಟ್ ಆಫ್ ಲಕ್ ಅಂಡ್ ಬೆಸ್ಟ್ ವಿಶಸ್ ನಿಮ್ಮ ತಂಡದವರಿಗೆ ಎಲ್ಲರಿಗೂ. ಥ್ಯಾಂಕ್ ಯು. ಸೊ ಮಜಾ ಟಾಕೀಸ್ ಬಂದು ತಾವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಗುಡ್ ಲಕ್ ನಿರ್ದೇಶಕರೇ, ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ. ಹಾಗೆ ನಿಮ್ಮ ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಂಜು ಚರಣ್ ಅಂತ. ಮಂಜು ಚರಣ್ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ. 5 ಹಾಡುಗಳು ತುಂಬಾ ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್ ಮಂಜು ಅವರೇ, ಆಲ್ ದ ಬೆಸ್ಟ್, ಗುಡ್ ಲಕ್, ಒಳ್ಳೇದಾಗ್ಲಿ. ಎಲ್ಲದಕ್ಕೂ ನಗೆಯ ಮತ್ತು ನೀಡುವ ಸುಜಾ. ಮಜಾ 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 ಸುಜನ ಮಜಾಟ ಪ್ಲೀಸ್ ಮಜಾಟ. ವೀಕ್ಷಕರೇ, ಯಾರಿಗಾದ್ರೂ ನಾವು ಹಣ ಕೊಟ್ರೆ ವಾಪಸ್ ಅವ್ರು ನಮಗೆ ತಿರುಗಿಸಿ ಹಣನೇ ಕೊಡೋದಕ್ಕೆ ಸಾಧ್ಯ. ಅಂದ್ರೆ ಯಾವ ವಸ್ತುನ ಕೊಟ್ಟಿರ್ತೀವೋ ಅದೇ ವಸ್ತುನ ಜನರು ವಾಪಸ್ ಕೊಡ್ತಾರೆ. ಆದ್ರೆ ಇನ್ನೊಂದು ವಸ್ತು ಇದೆ, ಅದು ನೀವು ಎಷ್ಟು ಕೊಡ್ತಿರೋ ಅದಕ್ಕಿಂತ ಹೆಚ್ಚು ನಿಮ್ಗೆ ವಾಪಸ್ ಸಿಗುತ್ತೆ. ಅದೇ ನಗು. ಅದಕ್ಕೆ ನಾನು ಹೇಳೋದು, ನಗ್ತಾ ಇರಿ ನಗಿಸ್ತಾ ಇರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನು ಉಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್.